ನಾನು ಹೇಳೋದಲ್ವ. ನಾನು ಒಟ್ಟಾರೆ ಆಳೋ ರಾಜನಿಗೆ ಹೃದಯ ಇರಬೇಕು, ಮಾಡೋ ಕೆಲಸದವನಿಗೆ ತನ್ನ ಕೆಲಸದ ಬಗ್ಗೆ ಗೌರವ ಇರಬೇಕು. ಆಮೇಲೆ ಯಜಮಾನನಿಗೆ ತನ್ನ ಕೆಲಸ ಮಾಡೋದ್ರ ಬಗ್ಗೆ ಗೌರವ ಇರಬೇಕು. ಯಾಕೆ ಹೇಳ್ತೀನಿ ಅಂದರೆ, ಯಜಮಾನ ಹೆಂಗಾಗ್ತಾರೆ, ಯಾವನೇ ಒಬ್ಬ ಯಜಮಾನ ಆಗ್ತಾನಂದರೆ ಅವನಿಗೆ ಜವಾನ, ಜನ್ಮ ಕೊಟ್ಟ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಲ್ಲರೂ ಇರ್ತಾರೆ ಅಲ್ವಾ. ಆ ರೀತಿಯಾಗಿ ನಾವು ನಡ್ಕೋಬೇಕೇ ಹೊರತು ಏನೋ ನಾನು ಹೇಳಬೇಕು ಅಂತಂದರೆ ಡೋಂಟ್ ಟೇಕ್ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ ಅಂತ. ಎಲ್ಲದಕ್ಕೂ ಒಂದೊಂದು ಸ್ಥಾನ ಇದೆ. ಎಲ್ಲಿ ಇವಾಗ ನಾವೇನು ಹೇಳ್ತೀವಿ, ಪೊಲೀಸ್ ಸ್ಟೇಷನ್ ಅಂತಿದೆ, ಅಥವಾ ಕೋರ್ಟ್ ಅಂತ ಇದೆ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋಗಿ ಅದನ್ನು ಸಮಸ್ಯೆನ ಬಗೆಹರಿಸ್ಬೋದು. ಅವೆಲ್ಲ ತಿಳುವಳಿಕೆ ಇದ್ದವರು ಮಾಡುವಂಥ ಕೆಲಸ. ತಿಳುವಳಿಕೆ ಇಲ್ಲದವರು ಮಾಡಿದ್ರೆ ಏನಂತ ಅಂತೀರ ಅದು ಅಂಥ ವಿಚಾರಕ್ಕೆ ಅಲ್ವಾ. ಇವತ್ತು ವಿದ್ಯಮಾನದ ಪ್ರಕಾರ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ತೊಂದರೆ ಆಗೋದು ಯಾರಿಗೆ? ತೊಂದರೆ ಆದವ್ರಿಗೆ ಯಾರಿಗೆ ಇವತ್ತು 5 ತಿಂಗಳು ಗರ್ಭಿಣಿಯಾಗಿರೋ ಆ ಒಂದು ಕುಟುಂಬಕ್ಕೆ ಎಷ್ಟೇ ನೀ ಸಾಂತ್ವನ ಹೇಳಿ, ಸಾಂತ್ವನ ಹೇಳಿದೆ ಗಂಡ ಬರ್ತಾನ, ಆ ಮಗುಗೆ ತಂದೆ ಸಿಗ್ತಾನ, ಆ ಹೆಣ್ಣಿಗೆ ಬೇಕಾದ್ರೆ ಇನ್ನೊಂದು ಮದುವೆ ಆಗ್ಬೋದು. ಆದರೆ ಆ ಮಗುಗೆ ಒಂದೇ ತಂದೆನೇ. ಆ ಕಳ್ಕೊಂಡಿದ್ದ ತಂದೆ ತಾಯಿಗೆ ಮತ್ತೆ ಮಗ ಹುಟ್ಟು ಬರ್ತಾನ? ಇವೆಲ್ಲ ಯೋಚನೆ ಮಾಡಬೇಕು. ಕೋಪದ ಕೈಗೆ ನಮ್ಮ ಗುಣನ ಕೊಟ್ಟರೆ ಆಗ ಅನಾಹುತಗಳೇ ಬೇರೆ. ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ನಾವೆಲ್ಲರೂ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಬೇಕು. ಕನ್ನಡ ಚಿತ್ರರಂಗ ಎಲ್ಲೇ ಹೋದರೂ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಮನ್ನೆಲ್ಲ ಬೇರೆ ರಾಜ್ಯಕ್ಕೆ ಹೋದಾಗ ಏನ್ರಿ ನಿಮ್ಮ ಇಂಡಸ್ಟ್ರಿಲಿ ಹಿಂಗಾಯ್ತಲ್ಲ ಕೇಳಿದಾಗ ನಮಗೆ ಕಷ್ಟ ಆಗುತ್ತೆ. ಇಂತಹ ಘಟನೆಗಳು ಇಲ್ಲಿವರೆಗೂ ನಡೆದಿಲ್ಲ. ನನ್ನ ಪ್ರಕಾರ ಇಲ್ಲಿವರೆಗೂ ನಾವು ಅಂತಂತ ಕೇಳಿಲ್ಲ, ಅಂಥ ವಿಚಾರಗಳೆಲ್ಲೂ ಕೇಳಿಲ್ಲ. ಇದೊಂಥರ ದುರಾದೃಷ್ಟ, ತಡಿಬೋದಾಗಿತ್ತು ಅನ್ನೋದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.